ಈಗ ವಿದ್ಯಾರ್ಥಿಗಳೇ 25ರಿಂದ 31ರವರೆಗಿರುವ ಸಮಸಂಖ್ಯೆಗಳು ಎಷ್ಟು? ಮುಂದೆ ಕ್ವಶನ್ ನಂಬರ್ 25 ಇವೆರಡು ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿರಿ, ಟೈಮ್ ಭಾಳ ಹಾಳಾಗಬಾರ್ದು. ತಕ್ಷಣ ಬಿಡಿಸೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿರಿ, ನಾ ಮಾಡ್ತೇವೆ. ಸಮಸಂಖ್ಯೆಗಳು ಅಂದ್ರೆ ಏನು ಅನ್ನೋದು ನೀವು ತಿಳ್ಕೋಬೇಕು. 2ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಸಮಸಂಖ್ಯೆಗಳು ಎಂದು ಕರೆಯುತ್ತಾರೆ. ಅದನ್ನು ತಿಳ್ಕೋಬೇಕು. ಇದರ 2ರಿಂದ ಭಾಗ ಹೋಗುವಂಥ ಸಂಖ್ಯೆಗಳನ್ನು ಹೊರಗೆ ತಕ್ಕೊಂಡ್ಬಿಡಿ. ಇದು 2ರಲ್ಲೇ ಭಾಗ ಹೋಗೋದಿಲ್ಲ, ಇದು ಹೋಗ್ತದಲ್ಲ, ತೆಗೀರಿ ಅದನ್ನ ಹೊರಗೆ. ನೋಡಿ, ಇದು 2ರಲ್ಲೇ ಭಾಗ ಹೋಗ್ತದ, ಇದು ಹೋಗೋದಲ್ಲ, ಇದು ಹೋಗ್ತದ, ತೆಗೀರಿ ಹೊರಗೆ. 28 ಇದು ಹೋಗುದಲ್ಲ, ಬಿಡ್ರಿ, ಇದು ಹೋಗ್ತದ, ತೆಗೀರಿ ಹೊರಗೆ. ಮುಂದೆ 31 ಅದಲ್ಲ, ಬಿಟ್ಟು ಬಿಡ್ರಿ. 1 2 3 ಎಷ್ಟು ಅಂಕಿಗಳು? 3. ಉತ್ತರ ಸಂಖ್ಯೆ ಎ. ಇಷ್ಟೇ ಸರಳ. ಇಲ್ಲೇ ಇನ್ನೊಂದು ವಿಶೇಷ ತಿಳ್ಕೋಬೇಕು. ಇದನ್ನ ನೀವು 2 5 11 ಚೌಕ 23 ಅದ. ಇಲ್ಲಿ ವಿಶೇಷ ಏನಂದ್ರೆ ಈ ಅವಿಭಾಜ್ಯ ಸಂಖ್ಯೆಗಳು ಇವು ಇವೇನವ? ಇವು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರ್ಕೊಂಡ್ಬಿಡಿ. 2 ಆಮೇಲೆ 3 ತಳಗೆ ಬರೀರಿ, 5 ಮ್ಯಾಲೆ ಬರೀರಿ, 5 ಆದಿಂದ ಏನು 7, 7 ಆದಿಂದ 11, 11 ಆದಿಂದ 13 ತಳಗೆ ಬರೀರಿ, ಆಮೇಲೆ 17 ಮ್ಯಾಲೆ ಬರೀರಿ, ಆಮೇಲೆ 19 ತಳಗೆ ಬರೀರಿ, ಆಮೇಲೆ 19 ಆದಿಂದ 23 ಮ್ಯಾಲೆ ಬರೀರಿ, 23 ಆದಿಂದ 29 ಅನ್ನೋದು ತಳಗೆ ಬರೀರಿ. ಅಂದ್ರೆ ಇದರ ಅರ್ಥ ಏನಂದ್ರೆ ಅವಿಭಾಜ್ಯ ಸಂಖ್ಯೆಯನ್ನು 2 ಭಾಗ ಮಾಡ್ಯಾರ, ಮೇಲೆ ಕೆಳಗೆ. 1 ಅಂಕಿ ಬಿಟ್ಟಿಟ್ಟಾನ. ನೋಡಿ ಇಲ್ಲಿ ನೋಡ್ರಿ, 1 ಅಂಕಿ ಬಿಟ್ಟಾನ, ಇಟ್ಟಾನ. ಆಮೇಲೆ ಇಲ್ಲಿ 1 ಅಂಕಿ ಬಿಟ್ಟಾನ, ಇಟ್ಟಾನ. 11 ಬರ್ಬೇಕಾದ್ರೆ ಒಂದೊಂದು ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲಿ ನಡಬರ್ಕೆ ಏನು ಮಾಡ್ಯಾನ? ಕ್ರಮಬದ್ಧವಾದ ಅವಿಭಾಜ್ಯ ಅಂಕೆಗಳನ್ನು ಬರ್ಕೊಡ್ರಿ. 2 3 5 7 11 13 17 19 23 29 ಇಷ್ಟರೊಳಗೆ ಉತ್ತರ ಬರ್ತದೆ. 2 5 11 ಇಟ್ಟಾನ ಅಂದ್ರೆ ನೀವು ಇಡಬೇಕಾದದ್ದು ಏನು ಅದನ್ನು ನೀವು ತಿಳ್ಕೊಬೇಕು. ಈಗ 11 ಇಟ್ಟಾನೀಗ, ಈಗ ಏನು ಬಿಡಬೇಕು? ಈಗ 13 ಬಿಡಬೇಕು, ಆಮೇಲೆ 17 ಇಡಬೇಕು. ಯಾಕಂದ್ರೆ 13 ತಾಳಗೊತ್ತು, 17 ಇಲ್ಲಿ ಬಂತು, 19 ಇಲ್ಲಿ ತಾಳಿಗೆ ಬಿಡ್ರಿ, 23 ಬಂತು. ಹಂಗಾರೆ ಈಗ ಉತ್ತರ ಯಾವುದು? 17 ನೀವು ಅಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ. ಚೌಕದಲ್ಲಿ ಇರಬೇಕಾದ ಇರಬೇಕಾದ ಸಂಖ್ಯೆ ಎಷ್ಟು? 17. ಉತ್ತರ ಸಂಖ್ಯೆಯಲ್ಲಿ 17 ಹುಡುಕ್ಯಾಡ್ರಿ, ಬಿ. ಹಿಂಗೆ ಅರ್ಥ ಮಾಡ್ಕೋಬೇಕು. ಈಗ ನೋಡ್ರಿ, ಏನು ಅವಿಭಾಜ್ಯ ಸಂಖ್ಯೆ ಇವು ಅವಿಭಾಜ್ಯ ಸಂಖ್ಯೆನ ಕ್ರಮಬದ್ಧವಾಗಿ ಇಟ್ಟಿಲ್ಲ ನಾವು. 2 3 5 7 11 13 17 19 23 29 ಎಲ್ಲಿ ಬಿತ್ತು? ಈಗ ಚೌಕಂದ್ರೆ 2 ಬಿದ್ದದ, ತಗೋರ ಮೇಲೆ ಹೋಟೆಲ್ ಮೇಲೆ 2 5 ಮ್ಯಾಲೆ ಹೋತು, 11 ಮ್ಯಾಲೆ ಹೋತು. ಇವು ತಳಗಿನ ಬಿಡಬೇಕು. ಯಾಕಂದ್ರೆ ಒಂದೊಂದು ಬಿಟ್ಟು ಅವಿಭಾಜ್ಯ ಅಂಕೆಗಳನ್ನು ಇಟ್ಟಾನ. 2 3 ಬಿಡ್ರಿ, 5 ಇಟ್ಟಾನ, 7 ಬಿಡ್ರಿ, 11 ಇಟ್ಟಾನ, 13 ಬಿಡ್ರಿ, 17 ಇಡ್ರಿ. ಉತ್ತರ ಸಂಖ್ಯೆ ಬಿ. ಹಿಂಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಯಾವಾಗಲಿ ಬುದ್ಧಿಮಾಪನ ಸಂಖ್ಯೆ ಇರ್ತದೆ. ಇದು ಬುದ್ಧಿಮಾಪನದಾಗ ಬರ್ತದೆ, ನವೋದಯದಾಗ ಇದು ಬಿದ್ದೆ ಬೀಳ್ತದೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಕೊಂಡು. ಇದನ್ನು ನೀವು ಪದೇ ಪದೇ ವಿಡಿಯೋಗಳನ್ನು ನೋಡೋದರಿಂದ ನಾಲೆಜ್ ಜಾಸ್ತಿ ಬರ್ತದೆ. ನೀವು ಕಲಿತು ಶಣ್ಯರಾಗ್ಬೋದು ಇದರಿಂದ. ಎಲ್ಲರೂ ಕಲ್ತವ್ರೆ ಇರಂಗಿಲ್ಲ. ನನಗೂ ಮೊದಲು ಗಣಿತ ಏನೂ ಬರ್ತಿದ್ದಿಲ್ಲ. ನಾವೆಲ್ಲ ಅನುಭವದಿಂದ ಇಷ್ಟೆಲ್ಲ ಗಣಿತಗಳನ್ನು ವಿಡಿಯೋ ಮಾಡಿನೂ ಉಪಯೋಗ ತಗೋರಿ. ಟೆಲಿಗ್ರಾಮ್ ಕ್ಲಾಸ್ ತೊಗೊಳ್ರಿ, ತೊಗೊಂಡು ಜಾಯ್ನ್ ಆಗ್ರಿ, ಅಭ್ಯಾಸ ಮಾಡಿರಿ. ಎಲ್ಲ ರೀಸನಿಂಗ್ ಗದ್ದೆ ಭಾಗ ಎಲ್ಲ ಬರ್ತಾವೆ. ಥ್ಯಾಂಕ್ ಯು ಬಾಯ್ಸ್.